ನುಡಿಗಳು ನಿನ್ನ ಮಾತುಗಳನ್ನು ಕೇಳುವಾಗ ಅದಕ್ಕೆ ಪ್ರತಿಯಾಗಿ ಏನು ಉಸರಬೇಕು ಎನ್ನುವ ಹಾಗೆ ಅರ್ಥವಾಗುತ್ತಾ ಇಲ್ಲ. ಏನು ಭಯಗೊಂಡೆಯ? ಹಾಗಲ್ಲಪ್ಪ, ಮತ್ತೇನು? ನಿನ್ನ ವಿಚಾರವೆಲ್ಲವನ್ನು ನಾನು ಆಲಿಸುತ್ತಾ ಇದ್ದೇನೆ. ನನ್ನಲ್ಲಿ ಬಂದು ನನ್ನ ನುಡಿಸುವುದಕ್ಕೆ ಬೇಕಾಗಿ ನನ್ನನ್ನು ಹೊಗಳುವುದಕ್ಕೆ ಮುಂದಾದೇನೆ. ಅವರ ಹಾಗೆ ಇವರ ಹಾಗೆ, ಅಲ್ಲಿಯವಳ ಹಾಗೆ ಇಲ್ಲಿಯವಳ ಹಾಗೆ ಎನ್ನುವ ಹಾಗೆ ಹೊಗಳಿದ್ದಲ್ಲ, ಇದ್ದಂತಹ ವಾಸ್ತವ ವಿಷಯವು ಸತ್ಯವೋ ಅಂತ ನನಗೆ ತಿಳಿಯುವಂತಹ ಕುತೂಹಲದಿಂದ ಕೇಳಿದಷ್ಟೇ. ಹೌದಾ? ಆದ್ರೆ ನಾನು ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನೀನು ಸುಳ್ಳು ಹೇಳಿ ನನಗೇನು ಪ್ರಯೋಜನ ಆಗುದಕ್ಕೆ? ಸತ್ಯ ಹೇಳಿದ್ರೆ ಮುಂದಿನ ವಿಷಯಕ್ಕಾದ್ರೂ ತಲೆ ಹಾಕು. ಹೌದಾ? ನಾ ಸತ್ಯ ಹೇಳ್ಬೇಕು ಅಂತಾದ್ರೆ ನಾ ಹೆಣ್ಣಲ್ಲ. ಇದ್ದಾರೆ ಕೆಲವರೆಲ್ಲ ಸ್ತ್ರೀ ವೇಷ ಮಾಡಿಕೊಂಡು ಮನೋರಂಜನೆಗಾಗಿ ಹೋಗುದು. ಸ್ವಲ್ಪ ಜಾಗೃತ ಮಾಡ್ಬೇಕಾಯ್ತು. ಹೆಣ್ಣು ಮಕ್ಕಳಿಗಿಂತ ಅತಿಯಾದ ಅಮ್ಮಯ್ಯ ಅವರಿಗಿರುವುದು. ಹೌದಾ? ಹೌದು, ನನಗೆ ಗೊತ್ತೇ ಇರಲಿಲ್ಲ ಪಾಪ ಅದು. ಅಲ್ಲ, ನಾನು ಕೇಳಿ ತಿಳಿದದ್ದು. ಹೌದಾ? ನನ್ನ ಜೀವನದ ಅನುಭವಕ್ಕೆ ನಾನು ಬೇಕು ಅಂತ ಅದನ್ನು ನೋಡ್ಲಿಲ್ಲ. ಹಾಗೆ ಆದ್ರೆ ಹೆಣ್ಣಲ್ಲ ಹೌದು ನಾನು. ಇದು ವೇಷವೇ. ವೇಷವೇ? ವೇಷವೇ ಮಾಡಿದ್ದು ಇವತ್ತು ನಾನು. ಯಾಕೆ ನೀನು ಇವತ್ತು ವೇಷ ಮಾಡಿದ್ದು? ಇದು ಯಾವ ವೇಷ? ಸ್ತ್ರೀ ವೇಷ. ಮತ್ತೇನು? ಯಾರ ವೇಷ? ಹಾಗಲ್ಲ, ಇದು ನಾನು ಹೆಣ್ಣಾಗಿ ಬರ್ಲಿಕ್ಕೆ ಕಾರಣ ಏನು? ಸ್ವಲ್ಪ ವಿನೋದಕ್ಕೆ ಬೇಕಾಗಿ, ನನ್ನ ಮನಸಂತೃಪ್ತಿಗೆ ಬೇಕಾಗಿ, ಮನಸ್ಸಿಗೆ ಸ್ವಲ್ಪ ಆನಂದವಾಗಲಿ ಎನ್ನುವ ಕಾರಣಕ್ಕೆ ಬೇಕಾಗಿ ಈ ನಾರಿಯ ಆಕೃತಿಯನ್ನು ತಿಳಿದು ಸಂಚರಿಸುತ್ತಾ ಇದ್ದೇನೆ. ಸುಮ್ಮನೆ ಬಂದು ಬಡಬಡಿಸಬೇಡ, ನಿನ್ನ ದಾರಿಯನ್ನು ಹಿಡ್ಕೊಂಡು ನಡೆಯ ಓ ಬೆಳಗಿ ಹುಡುಗಿ ಬೆಳಗಿ
ಪರಸ್ಪರವೇ ನಡೆಯವು ಬೆಳಗಿ ನಾ ಅರಿಯದ